ಆಹ್ವಾನಿತ ಲೋಕಸಭಾ ಸದಸ್ಯರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು, ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರು, MLC ಅವರಾದಂತಹ ಕಿಶೋರ್ ಅವರು, ಕರ್ನಲ್ ಭಂಡಾರಿ, ಬ್ರಿಗೇಡಿಯರ್ ಐಎನ್ ರೈ, ಕರ್ನಲ್ ಪ್ರಕಾಶ್ ಸಾಲಿಯನ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ನಮ್ಮ ದಕ್ಷಿಣ ಕನ್ನಡ ಮಾಜಿ ಜಿಲ್ಲಾ ಸೈನಿಕರು ಹಾಗೂ ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರ ಪರವಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಟ್ಯಾಂಕ್ ಅನ್ನು ತರುವಲ್ಲಿ ಅತ್ಯಂತ ಶ್ರಮವಹಿಸಿದವರು ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸೈನಿಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರ ಪರವಾಗಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಬ್ರಿಗೇಡಿಯರ್ ಐಎನ್ ರೈ ಅವರು ದಯವಿಟ್ಟು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಆನಂತರ ಆ ಯುದ್ಧ ಸ್ಮಾರಕ ನೀವೇನು ನೋಡ್ತಿದ್ದೀರಿ, ಬಹಳಷ್ಟು ಬದಲಾವಣೆಗಳು ಕಾಣಿಸ್ಕೊಳ್ಬೋದು. ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರು ಅವರನ್ನು ಕರ್ನಲ್ ಭಂಡಾರಿ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಜೋರಾಗಿ ಚಪ್ಪಾಳೆ ನಮ್ಮ ಶಾಸಕರಿಗೆ. ಅದೇ ರೀತಿ ಇವತ್ತು ನಮ್ಮೊಂದಿಗೆ MLC ಅವರಿದ್ದಾರೆ, ಅವರಿಗೆ ಕೂಡ ಒಂದು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಶ್ರೀಕಾಂತ್ ಶೆಟ್ಟರು ದಯವಿಟ್ಟು ಅವರಿಗೆ ಶಾಲೆ ಹೊದಿಸಿ ಗೌರವಿಸಬೇಕಾಗಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಯುದ್ಧ ಟ್ಯಾಂಕ್ ಇರ್ಬೋದು, ಯುದ್ಧ ಸ್ಮಾರಕ ಇರ್ಬೋದು, ಇದನ್ನು ನಡೆಸಿಕೊಟ್ಟವರು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಸುಧಾಕರ್ ಶೆಟ್ಟರು. ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ಅವರ ಇಂಜಿನಿಯರ್ ಆದಂಥ ಯತೀಶ್ರು ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ, ಯತೀಶ್ ದಯವಿಟ್ಟು ಅವರು ಬರಬೇಕಾಗಿ ಅವರು ನಮ್ಮ ಗೌರವ ಸ್ವೀಕರಿಸಬೇಕು. ಸಂದೀಪ್ ರವರಿದ್ದಾರೆ. ಇಷ್ಟು ಅಚ್ಚುಕಟ್ಟಾಗಿದ್ದಕ್ಕೆ ಒಂದು ಪೇಂಟ್ ಕೊಟ್ಟು ಒಂದು ಹೊಸ ವಿನ್ಯಾಸವನ್ನು ಕೊಟ್ಟವರು ಸಂದೀಪ್ ರವರು. ಯತೀಶ್ ಬನ್ನಿ. ಸುಧಾಕರ್ ಅವರನ್ನು ನಮ್ಮ ಲೋಕಸಭಾ ಸದಸ್ಯರಾದಂಥ ಬ್ರಿಜೇಶ್ ಚೌಟ್ರು ಗೌರವಿಸಬೇಕಾಗಿ. ಈ ಒಂದು ಯುದ್ಧ ಟ್ಯಾಂಕನ್ನು ಇಲ್ಲಿಗೆ ತರುವಲ್ಲಿ PWD ಡಿಪಾರ್ಟ್ಮೆಂಟ್ನ ಅವರ ಇಂಜಿನಿಯರ್ಸ್ ಆಗಲಿ, ಅವರ ಎಲ್ಲ ಸದಸ್ಯರಿಗೆ ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ಸುದಿಯವರಿಗೆ. ಇಲ್ಲಿಗೆ ಈ ಅನಾವರಣ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ಕಾರ್ಯಕ್ರಮ ನಮ್ಮ ಯುದ್ಧ ಸ್ಮಾರಕದ ಒಳಗಡೆ ಈಗ ನೋಡಿರ್ಬೋದು, ರೋಟರಿ ಜಿಲ್ಲೆ 318 ಒಂದು ಬೃಹತ್ ರ್ಯಾಲಿ ಕೂಡ ಬಂದಿದೆ. ಅವರಿಗೆ ದಕ್ಷಿಣ ಕನ್ನಡ ಮಾಜಿ ಜಿಲ್ಲಾ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಪ್ರಪ್ರಥಮವಾಗಿ ನಾನು ಸಂಸದರಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರಿಗೆ ಒಂದು ಸುಂದರವಾದಂಥ ಒಂದು ಟ್ಯಾಂಕನ್ನು ಯೋಧರ ನೆನಪು, ಯುದ್ಧದ ನೆನಪದೊಂದಿಗೆ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ರೀತಿಯ ಮಾರ್ಗದರ್ಶನ ಕೊಡುವಂಥ ಒಂದು ಲ್ಯಾಂಡ್ ಮಾರ್ಕನ್ನು ಕ್ರಿಯೇಟ್ ಮಾಡಿ ಇವತ್ತು ನಮಗೆ ವಿಶೇಷವಾಗಿ ಟ್ಯಾಂಕನ್ನು ಇಲ್ಲಿ ಅನುಷ್ಠಾನ ಮಾಡುವಂಥ ತಮ್ಮ ಎಲ್ಲ ಕೊಡುಗೆಗಳಿಗೆ ನಾನು ಮಂಗಳೂರಿನ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ. ಪ್ರಾರಂಭದಲ್ಲೇ ಅವರು ಈ ಒಂದು ಪರಿಸರವನ್ನು ಅಭಿವೃದ್ಧಿ ಮಾಡಬೇಕು,
ಒಂದು ಟ್ಯಾಂಕನ್ನು ತರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಉಲ್ಲೇಖ ಮಾಡಿ ಅದನ್ನು ಇವತ್ತು ಕಾರ್ಗಿಲ್ ವಿಜಯ ದಿವಸದಂದು ಅದು ಲೋಕಾರ್ಪಣೆ ಆಗಿದೆ. ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಮತ್ತು ಒಂದು ವಿಶೇಷವಾದಂಥ ದಿವಸ. ಅವತ್ತು ಆ ಯೋಧರು ತಮ್ಮ ಜೀವವನ್ನೇ ಕೊಟ್ಟು ಭಾರತವನ್ನು ರಕ್ಷಿಸಲು, ನಮ್ಮೆಲ್ಲರನ್ನು ರಕ್ಷಿಸಲು ಮಾಡಿದಂಥ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳುವಂಥ ದಿನ. ಆದರೆ ನಾವೆಲ್ಲರೂ ವರ್ಷಕ್ಕೆ 1-2 ಬಾರಿ ಅದನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲದೆ ದಿನನಿತ್ಯ ನಮ್ಮ ಜೀವನದಲ್ಲಿ ಆ ಯೋಧರ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ನೆನಪಿಸಿಕೊಳ್ಬೇಕಂತ ಜವಾಬ್ದಾರಿ ಇದೆ. ಇವತ್ತು ನಾವು ಪ್ರತಿಯೊಂದು ಹಬ್ಬ ಹರಿದಿನಗಳು, ಅದು ದೀಪಾವಳಿಯಿಂದ ಹಿಡಿದು ಅಷ್ಟಮಿ ಅಥವಾ ಗಣೇಶ ಚತುರ್ಥಿ, ಹೀಗೆ ಯಾವುದೇ ಹಬ್ಬಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯೋಧರು ಬಹಳ ಯಶಸ್ವಿಯಾಗಿ ತಮ್ಮ ಸೇವೆಯನ್ನು, ಈ ದೇಶದ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಕಾರಣ ಇವತ್ತು ನಾವಿಲ್ಲಿ ಬಹಳ ಸುಖದಲ್ಲಿ ಬಹಳ ಸಂತೋಷದಲ್ಲಿ ಇದ್ದೇವೆ ಅಂತ ಹೇಳೋದು. ಹಾಗಾಗಿ ಹಿಂದೆ ನಮ್ಮದೇ ಸಚಿವರು, ರೈಲ್ವೆ ಸಚಿವರಾದಂಥ ಸೋಮಣ್ಣ ಇಲ್ಲಿ ಬಂದು ಇದರ ಅಭಿವೃದ್ಧಿ ಕಾರ್ಯಕ್ಕೆ, ನಾನು ಕೂಡ ಕಳೆದ ಅವಧಿಯಲ್ಲಿ ಗೆದ್ದಾಗ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳೋ ಚಿಂತನೆಯನ್ನು ಇಲ್ಲಿಯ ಮಾಜಿ ಸೈನಿಕ ಸಂಘದೊಂದಿಗೆ ಮಾತಾಡಿದಾಗ ಈಗಾಗಲೇ ಸರಿಸುಮಾರು 75% ಕೆಲಸ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ, ಅದು ಕೂಡ ಸಂಪೂರ್ಣ ಆಗುವಂಥ ಕೆಲಸ ಕಾರ್ಯಗಳನ್ನು ಅತಿ ಶೀಘ್ರದಲ್ಲಿ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಈ ಎಲ್ಲ ಯೋಧರನ್ನು ನೆನಪಿಸಿಕೊಳ್ಬೇಕು, ಅವರಿಗೆ ಶ್ರದ್ಧಾಂಜಲಿ ಕೊಡಬೇಕು, ಅಥವಾ ಅವರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು, ಅವರನ್ನು ನೆನಪಿಸಿಕೊಳ್ಬೇಕು ಅಂತ ಹೇಳುವಂಥ ಕಾರ್ಯ ಮಾಡುವಂಥ ಮುಂದಿನ ಯುವ ಪೀಳಿಗೆಗಳಿಗೆ ಇದೊಂದು ಪ್ರೇರಣಾದಾಯಕವಾದಂಥ ಸಂಗತಿ ಆಗಲಿ. ಇದರ ಮುಖಾಂತರ ಅವತ್ತು ಅವರು ಮಾಡಿದಂಥ ತ್ಯಾಗ ನಾನು ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ತೆಗೆದುಕೊಂಡಂಥ ನಿರ್ಧಾರ, ಆ ನಿರ್ಧಾರ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ನಾವಿವತ್ತು ಒಳ್ಳೆಯ ರೀತಿಯಲ್ಲಿ ಆಚರಿಸಿಕೊಂಡು ಮಾಡುತ್ತಾ ಶುಭ ಸಂದರ್ಭದಲ್ಲಿ ಇದ್ದೇವೆ. ಅದರ ಒಟ್ಟಿಗೆ ಕೆಲವೊಮ್ಮೆ ದುಃಖ ಕೂಡ ಆಗುತ್ತೆ. ಕೆಲವಾರು ಜನರು ಕೆಲವಾರು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಸೈನ್ಯಕ್ಕೆ ಸೇರುವಂಥದ್ದು ಬೇರೆ ಬೇರೆ ಉದ್ದೇಶದಿಂದ, ಹಣಕ್ಕಾಗಿ ಅಂತ ಹೇಳುವಂಥ ಎಲ್ಲೋ ಒಂದು ಕಡೆ ರಾಜಕಾರಣಿಗಳನ್ನು ಕಂಡಾಗ ಕೂಡ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಆ ರೀತಿಯ ಮಾತುಗಳನ್ನು ಆಡ್ತಾರೆ, ಯಾಕೆ ನೋಯಿಸ್ತಾರೆ, ತಮ್ಮ ಜೀವನ, ತಮ್ಮ ಕುಟುಂಬ ಎಲ್ಲವನ್ನ ಬಿಟ್ಟು ಆ ಗಡಿಭಾಗದಲ್ಲಿ ಅವರು ಕಾಯುವಂಥ ವ್ಯಕ್ತಿಗಳಿಗೆ ಆ ರೀತಿ ಮಾತಾಡುವಾಗ ನೋವಾಗುತ್ತೆ. ಆದ ಕಾರಣಕ್ಕೂ ಹೇಳಿದ್ದಾರೆ, ನಮ್ಮೆಲ್ಲರ ಮನಸ್ಸು ಭಾವನೆಗಳು ಈ ದೇಶವನ್ನು ನಾವು ದೇಶಭಕ್ತರಾಗಿ ಮುಂದಿನ ಯುವ ಪೀಳಿಗೆಗಾಗಿ ನಾವು ನಮ್ಮ ಎಲ್ಲ ತ್ಯಾಗಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ನಮ್ಮ ಏನ್ ವಿಷನ್ ಗೋಲ್, ಈ ಭಾರತವನ್ನು ಪರಮ ವೈಭವಕ್ಕೆ ಕೊಂಡೋಗುವಂಥ ಈ ವಿಷನ್ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಆದರೆ ನಾವೆಲ್ಲರೂ ಅದನ್ನು ಅನುಷ್ಠಾನ ಮಾಡಬೇಕು. ನಾನು ಪುನರಪಿ ಇದು ಉಳಿದಂಥ ಕಾಮಗಾರಿಗಳು ಕೂಡ ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ಅದನ್ನು ಪುನರಪಿ ಯಶಸ್ವಿ ಮಾಡೋಣ. ಅದರ ಒಟ್ಟಿಗೆ ನಮ್ಮ ಸಂಸದರ ಮುಂದಿನ ಕನಸು ಯುದ್ಧ ವಿಮಾನವನ್ನು ಇಲ್ಲಿ ತರಬೇಕು ಅಂತ ಹೇಳೋದಕ್ಕೆ ಕನಸಿದೆ. ಅದು ಕೂಡ ನನಸಾಗಲಿ, ಅತಿ ಶೀಘ್ರ ನನಸಾಗಲಿ. ಅದರ ಮುಖಾಂತರ ಒಂದು ಪ್ರೇರಣಾದಾಯಕವಾದ ಸಂಗತಿ ಅವರು ಕೊಡಲಿ. ಈಗಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ, ಬಹಳ ಅತ್ಯುತ್ತಮವಾಗಿದೆ. ಆ ಭಕ್ತಿಯನ್ನು ಜಾಗೃತ ಮಾಡುವಂಥ ಈ ಕಾರ್ಯ, ಈ ಒಂದು ಯುದ್ಧದ ಟ್ಯಾಂಕನ್ನು ಇಲ್ಲಿ ಜೋಡಿಸಿಕೊಳ್ಳುವಂಥ ಮುಖಾಂತರ ಆಗಿದೆ ಅಂತ ಹೇಳೋದು ಹೇಳ್ತಾ, ನಾನು ಎಲ್ಲ ಬಂದಂಥ ದೇಶಭಕ್ತರಿಗೆ ವಂದನೆಗಳನ್ನು ಅಂತ ಶುಭವನ್ನು ಕೊಡ್ತೀನಿ. ಮಾಡಿದಂಥ 227 ಸೈನಿಕರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇವತ್ತು ಕಾರ್ಗಿಲ್ ವಿಜಯ ದಿವಸದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸೈನಿಕರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು T-55 ಟ್ಯಾಂಕ್ ಅನ್ನ ಸಮರ್ಪಣೆ ಮಾಡಿದ್ದೇವೆ. ಬಂಧುಗಳೇ, ಈ T-55 ಟ್ಯಾಂಕ್ ಅನ್ನುವಂಥದ್ದು ಕೇವಲ ಒಂದು ಉಕ್ಕಿನ ವಸ್ತು ಅಥವಾ ಶಸ್ತ್ರಾಸ್ತ್ರ, ಅದು ಒಂದು ವಾಹನ ಅಲ್ಲ. ಅದು ನಮ್ಮ ಅಸಂಖ್ಯಾತ ಸೈನಿಕರ ತ್ಯಾಗ, ಧೈರ್ಯ, ಈ ದೇಶದ ಭವಿಷ್ಯಕ್ಕೋಸ್ಕರ
ಅವರು ಸಮರ ಭೂಮಿಯಲ್ಲಿ ಮಾಡಿರುವಂತಹ ಸಾಹಸ ಗಾಥೆಗಳ ಒಂದು ಜೀವಂತ ಸಾಕ್ಷಿ. ಆ ಸಾಕ್ಷಿಯನ್ನ, ಆ ಪ್ರೇರಣೆಯ ವಸ್ತನ್ನ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಈ ಒಂದು ಪೂಜನೀಯ ಸ್ಥಳದಲ್ಲಿ ನಾವು ಯಾಕೆ ಇಟ್ಟಿದ್ದೇವೆ ಅಂದ್ರೆ, ಇವತ್ತು ವಾಟ್ಸ್ಆ್ಯಪ್ನಲ್ಲಿ ನಾನೊಂದು ಮೀಮ್ ಅನ್ನು ನೋಡಿದ್ದೆ. 99ರ ಕಾರ್ಗಿಲ್ ಯುದ್ಧವನ್ನ ಆರ್ ಜನರೇಷನ್ ಫಾಟ್ ದಟ್ ವಾರ್ ಫಾರ್ ಟುಡೇಸ್ ಜೆನ್ಸಿ ಅನ್ನುವಂಥದ್ದನ್ನ ಬರೆದಿದೆ. ಇವತ್ತಿನ ಜೆನ್ಸಿ ಈ ದೇಶದ ಭವಿಷ್ಯದ ಬಗ್ಗೆ ಮಾತನಾಡಬೇಕಾದ್ರೆ, ಈ ದೇಶ ಒಳ್ಳೆ ದಿಕ್ಕಿನಲ್ಲಿ ಸಾಗಬೇಕು, 2047ರಲ್ಲಿ ನಮ್ಮ ಪ್ರಧಾನಮಂತ್ರಿಯ ಕನಸಾದಂತ ಒಂದು ವಿಕಸಿತ ಭಾರತ ನಿರ್ಮಾಣ ಆಗಬೇಕಾದ್ರೆ ಆವತ್ತಿನ ಜನರೇಷನ್ ಪ್ರಾಣಾರ್ಪಣೆ ಮಾಡಿದಕ್ಕೋಸ್ಕರ ಬ್ರಿಗೇಡಿಯರ್ ರೈ ಅವರು ಹೇಳಿದಂತ ಆ 18,000 ಅಡಿಯಲ್ಲಿ 21,000 ಅಡಿಯಲ್ಲಿ ಬ್ಯಾಕ್ ಪ್ಯಾಕ್ ಅನ್ನ ಹಾಕಿಕೊಂಡು ರಾಕೆಟ್ ಲಾಂಚರ್ ಅನ್ನ ಹಿಡಿದುಕೊಂಡು ಈ ದಿಲ್ ಮಾಂಗೆ ಮೋರ್ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮ ಪ್ರಾಣವನ್ನೇ ಆ ಟೈಗರ್ ಹಿಲ್ಸ್ ನಲ್ಲಿ ಕೊಟ್ಟಂತ ವಿಕ್ರಮ್ ಬಾತ್ರನ ಜನರೇಷನ್ ನಿಂದ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ T-55 ಟ್ಯಾಂಕ್ ನಲ್ಲಿ ಕೂತ್ಕೊಂಡು ಲೆಫ್ಟಿನೆಂಟ್ ಅರುಣ್ ಕೇಂದ್ರಪಾಲ್ ಅವರು 71ರ ಯುದ್ಧದಲ್ಲಿ ಕಾರ್ಮಿಕರು ಹೇಳಿದ ಹಾಗೆ ಅದರೊಳಗೆ ಕೂತ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅಂತ ಒಂದ್ಸಲ ನೀವು ಆರ್ಮಡ್ ಸೆಂಟರ್ಗೆ ಹೋದ್ರೆ ಟ್ಯಾಂಕ್ ನೊಳಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈ T-55 ನಲ್ಲಿ ಕಷ್ಟ ಆಗಬಹುದು, ಆದ್ರೆ ಅದರಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಲೆಫ್ಟಿನೆಂಟ್ ಅರುಣ್ ಕೇಂದ್ರಪಾಲ್ನ ಆ ಬಲಿದಾನ ಯಾವ ರೀತಿಯ ಬಲಿದಾನ ಆಗಿರಬಹುದು ಅನ್ನುವಂಥದ್ದು. ನಾನು ಇಲ್ಲಿರುವಂತ ಎಲ್ಲರಲ್ಲಿ ವಿನಂತಿಯನ್ನ ಮಾಡೋದು, ಈ ದೇಶದ ಪರಮವೀರ ಚಕ್ರರ ಕಥೆಗಳನ್ನ ಹೇಳುವಂತ ಕೆಲಸವನ್ನ, ತಿಳಿ ಹೇಳುವಂತ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆ ಬಲಿದಾನ ಮಾಡುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸೈನ್ಯಕ್ಕೆ ಸೇರುವುದು ಯಾವುದೋ ಕಾರಣಕ್ಕೆ ಅಂತ ಯಾರೋ ಹೇಳ್ಬೋದು. ಸೇರಿದ ನಂತರ ನಮ್ಮ ಯಾವುದೇ ಸೈನಿಕನ ಬೆನ್ನಿಗೆ ಇವತ್ತಿನವರೆಗೆ ಒಂದು ಗುಂಡೇಟು ಬೀಳಲಿಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಬ್ಬನ ಎದೆಗೆ ಗುಂಡನ್ನು ತೆಗೆದುಕೊಂಡು 18ರಿಂದ 25, 26, ಹೆಚ್ಚು ಅಂದ್ರೆ 27 ವರ್ಷ ಪ್ರಾಯದ ಸೈನಿಕರು, ಅಧಿಕಾರಿಗಳು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ. ಕಠಿಣ ಪರಿಸ್ಥಿತಿಯಲ್ಲಿ ಒಬ್ಬನೇ ಇರುವಾಗಲೂ ಕೂಡ ಎದುರಿಸಿ ಹೋರಾಟವನ್ನು ಮಾಡಿ ಈ ದೇಶದ 1 ಇಂಚು ನೆಲವನ್ನ ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಒಂದು ಅಪ್ರತಿಮ ಸಾಹಸವನ್ನ, ಧೈರ್ಯವನ್ನ, ತ್ಯಾಗವನ್ನ ತೋರಿಸಿದಂತ ಅವರಿಗೋಸ್ಕರ ನಾವು ಬದುಕಬೇಕಾದ ಅವಶ್ಯಕತೆ ಇದೆ. ಬಿಕಾಸ್ ದೇ ಗೇವ್ ದೇರ್ ಟುಡೇ ಫಾರ್ ಅವರ್ ಟುಮಾರೋ. ಇಟ್ ಇಸ್ ರಿಟನ್ ದಟ್ ದೇ ಗೇವ್ ದೇರ್ ಟುಡೇ ಫಾರ್ ಅವರ್ ಟುಮಾರೋ. ಹಾಗಾಗಿ ನಾವು ಈ ದೇಶಕ್ಕೋಸ್ಕರ ಬದುಕಬೇಕಾಗಿದೆ. ರಾಷ್ಟ್ರ ಮೊದಲು ಅನ್ನುವಂತ ಪರಿಕಲ್ಪನೆ ಜೊತೆ ಬದುಕಬೇಕಾಗಿದೆ. ಜೆನ್ Z ಇರಲಿ, ಜೆನ್ X ಇರಲಿ, ಜೆನ್ ಆಲ್ಫಾ ಇರಲಿ, ನಾವೆಲ್ಲರೂ ಈ ದೇಶಕ್ಕೋಸ್ಕರ ಒಂದಾಗಿ ಒಟ್ಟಾಗಿ ಈ ದೇಶದ ವ್ಯವಸ್ಥೆಗಳನ್ನ, ಇನ್ಸ್ಟಿಟ್ಯೂಷನ್ಗಳನ್ನ, ಈ ದೇಶದ ಸಂವಿಧಾನವನ್ನ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ, ಈ ದೇಶದ ಸನಾತನ ಸಂಸ್ಕೃತಿಯನ್ನ ಗಟ್ಟಿಗೊಳಿಸಿ ಒಂದು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ವಿಶೇಷವಾಗಿ ನಮ್ಮ ಯುವ ಸ್ನೇಹಿತರು ನಿರ್ವಹಿಸಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಸಭೆಯ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೊಂದು ಪೂಜನೀಯವಾದಂತಹ ಸ್ಥಳ, ಅದನ್ನ ಪೂಜನೀಯ ಭಾವನೆಯಿಂದ ಕಾಣಬೇಕು. ನಾವೆಲ್ಲರೂ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಗೌರವದೊಂದಿಗೆ, ಶ್ರದ್ಧೆಯೊಂದಿಗೆ ಯಾರು ಈ ದೇಶಕ್ಕೋಸ್ಕರ ರಕ್ತವನ್ನ, ಬೆವರನ್ನ ಕೊಟ್ಟಿದ್ದಾರ, ಪ್ರಾಣವನ್ನ ಕೊಟ್ಟಿದ್ದಾರ, ಅವರಿಗೋಸ್ಕರ ಅತ್ಯಂತ ವಿನೀತರಾಗಿ ಗೌರವದಿಂದ, ಶ್ರದ್ಧೆಯಿಂದ ಬಂದು ಗೌರವವನ್ನ ಸಲ್ಲಿಸಿಕೊಂಡು ಹೋಗಬೇಕು. ಮುಂದೊಂದು ದಿವಸ ಈ ಸ್ಥಳ ಹೇಗೆ ನಾವು ಮಂದಿರಗಳಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೋ ಅದೇ ರೀತಿ ನಮ್ಮ ಮಕ್ಕಳನ್ನ, ಹಿರಿಯರನ್ನ ಒಟ್ಟಾಗಿ ಕರ್ಕೊಂಡು ಬಂದು ಹೋಗಬೇಕು. ಇವತ್ತು ಬೆಳಗಿನ ಕಾರ್ಯಕ್ರಮಕ್ಕೆ ತುಂಬಾ ಜನ ಬಂದಿರಲಿಕ್ಕಿಲ್ಲ. ನಾನು ವಿನಂತಿಯನ್ನು ಮಾಡ್ತೇನೆ, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದನ್ನ ಓಪನ್ ಇಡಿ ಈ ದಿವಸ ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ಬಂದು ಒಂದು ಸಲ ಇಲ್ಲಿ ತಲೆಯನ್ನ ಕೊಟ್ಟು ಆ ಹಿರಿಯರಿಗೆ, ಆ ಸೈನಿಕರಿಗೆ, ಆ
ಗೌರವವನ್ನು ಕೊಡಬೇಕು. ಇವತ್ತು ಕೆಲಸ ಮಾಡ್ತಿರುವಂತ ಸೈನಿಕರಿಗೆ ಸ್ಥೈರ್ಯವನ್ನ ಕೊಡಬೇಕು. ಇಡೀ ದೇಶ ನಿಮ್ಮ ಜೊತೆ ಇದೆ ಅನ್ನುವಂತ ಒಂದು ಭಾವನೆಯನ್ನ ಮೂಡಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಈ ಸ್ಥಳವನ್ನ ನಾನು ಶಾಸಕರು ಸೇರಿಕೊಂಡು ಮಂಗಳೂರಿನ ಗೌರವಕ್ಕೆ ತಕ್ಕುದಾಗಿ, ನಮ್ಮ ಸೈನಿಕರ ಗೌರವಕ್ಕೆ ತಕ್ಕುದಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. T55 ಟ್ಯಾಂಕ್ ಇರ್ಬೋದು, ಮುಂದಿನ ದಿವಸದಲ್ಲಿ ಒಂದು ಮಿಗ್ ಅನ್ನ ತರಿಸುವಂತ ಪ್ರಯತ್ನ ಇರ್ಬೋದು, ಹಿಂದೆ ಇರುವಂತ ಖಾಲಿ ಜಾಗವನ್ನ ಚಂದ ಡೆವಲಪ್ ಮಾಡಿ ಜನರು ಬಂದು ಕೂತ್ಕೊಳ್ಳುವಂತ ವಾತಾವರಣ, ಜನರು ಬಂದು ಗೌರವವನ್ನು ಸಲ್ಲಿಸುವಂತ ವಾತಾವರಣ, ಹೇಗೆ ಮಂದಿರದಲ್ಲಿ ಹೋಗಿ ನಾವು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಆ ಎನರ್ಜಿಯನ್ನ ಪಡ್ಕೊಂಡು ಹೋಗ್ತೇವೋ ಅದೇ ರೀತಿಯ ಎನರ್ಜಿಯನ್ನ ಇಲ್ಲಿಂದಲೂ ಕೂಡ ಪಡ್ಕೊಂಡು ಹೋಗ್ಬೇಕು. ಇದು ಒಂದು ಅಪರೂಪದ ಸ್ಥಳ ಆಗ್ಬೇಕು, ಇದೊಂದು ಗೌರವ ಮೂಡಿಸುವ ಸ್ಥಳ ಆಗ್ಬೇಕು. ಮಂಗಳೂರಿನವರು ಯುದ್ಧ ಸ್ಮಾರಕವನ್ನ ಹೇಗೆ ನಡೆಸಿದ್ದಾರೆ, ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಡೀ ಭಾರತ ನೋಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಒಂದು ಕಸ ಬಿದ್ದರೆ ಆ ಕಸವನ್ನು ಎತ್ತುವ ಜವಾಬ್ದಾರಿ ಪ್ರತಿಯೊಬ್ಬರು. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಆದ್ರೆ ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರು. ಇದನ್ನ ಸ್ವಚ್ಛವಾಗಿಡುವಂಥದ್ದು, ಇದನ್ನ ಸುಂದರವಾಗಿಡುವಂಥದ್ದು, ಇದನ್ನ ಇನ್ನೂ ಹೆಚ್ಚು ಸುಂದರವಾಗಿ ಹೇಗೆ ಇಡಬಹುದು ಅನ್ನುವಂಥದ್ದನ್ನ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡಬೇಕು. ಇದು ಯಾರೊಬ್ಬರದ್ದು ಅಲ್ಲ, ಇದು ನಮ್ಮದು, ಇದು ಭಾರತದ್ದು, ಇದು ಭಾರತೀಯ ಸೈನಿಕರದು, ಇದು ನಮ್ಮ ಸನಾತನವಾದ ಸಂಸ್ಕೃತಿಯ ಒಂದು ಪ್ರತಿರೂಪ, ಈ ನೆಲದ ಪ್ರತಿರೂಪ, ಈ ನೆಲದ ಜನರ ಪ್ರತಿರೂಪ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ತಕ್ಕುದಾಗಿ ಇದಕ್ಕೆ ಗೌರವವನ್ನು ನೀಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಯಾರಿಗೆ ಗೊತ್ತಿಲ್ಲ ಅವರಿಗೆ ತಿಳಿ ಹೇಳಿ ಎಲ್ಲರನ್ನು ಕರ್ಕೊಂಡು ಬರಬೇಕು. ಎಲ್ಲರೂ ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ವರ್ಷದಲ್ಲಿ ಒಂದು ದಿವಸ ಇಲ್ಲಿ ಬಂದು ಹೋಗಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹೇಗೆ ದೇವಸ್ಥಾನದ ಮುಂದೆ ಹೋಗುವಾಗ ಒಂದ್ಸಲ ಹೀಗೆ ಮಾಡಿ ಹೋಗ್ತೇವೋ ಅದೇ ರೀತಿ ಇಲ್ಲಿಯೂ ಕೂಡ ಅದೇ ರೀತಿಯ ಭಾವನೆಯನ್ನ ಮೂಡಿಸಿ, ಯಾಕೆಂದ್ರೆ ರಾಷ್ಟ್ರ ಮೊದಲು ಅನ್ನುವಂತ ಪರಿಕಲ್ಪನೆ ಇದ್ರೆ ಮಾತ್ರ ನಾವೆಲ್ಲರೂ ಬದುಕಬಹುದು. ನಾವೆಲ್ಲರೂ ರಾಷ್ಟ್ರ ಮೊದಲು ಅನ್ನುವಂತ ಪರಿಕಲ್ಪನೆಯಲ್ಲಿ ಬದುಕಿದ್ರೆ ಇಡೀ ಜಗತ್ತಿಗೆ ದಾರಿಯನ್ನ ತೋರಿಸಬಹುದು ಅನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಕಾರ್ಗಿಲ್ ವಿಜಯ ದಿವಸದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆ ವೀರ ಯೋಧರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬ ವೀರ ಯೋಧರಿಗೂ ಕೈ ಮುಗಿದು ಗೌರವವನ್ನ ಸಲ್ಲಿಸ್ತಾ ಇದ್ದೇನೆ. ವೀರ ಯೋಧರ ಕುಟುಂಬಗಳಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಪೀಳಿಗೆಯ ಸೈನಿಕರಿಗೂ ಗೌರವವನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದ ಕೋರುತ್ತಾ, ಟ್ಯಾಂಕ್ ಅದು ಕೇವಲ ವಸ್ತು ಪ್ರದರ್ಶನಕ್ಕೆ ಇಟ್ಟಂತ ಟ್ಯಾಂಕ್ ಅಲ್ಲ ಅಥವಾ ವಸ್ತು ಅಲ್ಲ, ಅದರಿಂದಾಗಿ ಬಹಳಷ್ಟು ವಿಜಯಗಳನ್ನು ನಮ್ಮ ದೇಶ ಕಲಿಯಲು ಸಾಧ್ಯ ಇಲ್ಲ. ದಯವಿಟ್ಟು ಆ ಒಂದು ಟ್ಯಾಂಕ್ ಇರಲಿ ಅಥವಾ ಯುದ್ಧ ಸ್ಮಾರಕ ಇರಲಿ, ಒಂದು ದೇವಸ್ಥಾನಕ್ಕೆ ನಾವು ಎಷ್ಟು ಗೌರವವನ್ನು ಕೊಡ್ತೇವೋ ಅದೇ ರೀತಿಯಲ್ಲಿ ನಾವು ಗೌರವಿಸುವ ಮಾತನ್ನು ಹೇಳಿಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಸಮರ್ಪಣೆ. ಆನಂತರ 1 ನಿಮಿಷ ಮೌನ ಪ್ರಾರ್ಥನೆ, ತದನಂತರ ಒಂದು ರಾಷ್ಟ್ರಗೀತೆಯೊಂದಿಗೆ ಪುಷ್ಪ ನಮನವನ್ನು ಮಾಡಿ ನಿಮಗೋಸ್ಕರ ಎಲ್ರಿಗೋಸ್ಕರ ಒಂದು ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಡ್ಡಿಯಂತಾಯರು ದೀಪಕ್ ಅಡ್ಡಿಯಂತಾಯರು ಔಪಚಾರಿಕವಾಗಿ ಧನ್ಯವಾದವನ್ನು ಕೊಟ್ಟು ನಂತರ ನಾವೆಲ್ಲ ಎದ್ದು ನಿಂತು 1 ನಿಮಿಷ ಮೌನ ಪ್ರಾರ್ಥನೆ ಮಾಡಿ ಜನಗಳ ಮನದೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು I thank Captain Ganesh Karnik for having taken the responsibility executing this job. Having told you all about the Kargil situation there and how the Kargil operation took place, why it took place and how it ended. A big thanks to Brigadier Ian Rai for motivating us all and telling us about his war life in the army, his war experience, and also for motivating the youngsters here to go in for service. ಸಂಸದರಾದ ನಂತರ ಶಾಸಕರು ಮಂಡಳಿ ಈಗ ಲೋಕಸಭಾ ಸದಸ್ಯರಿಗೆ ಗೌರವರ್ಪಣೆ, ಆನಂತರ ಶಾಸಕರಿಗೆ ಗೌರವರ್ಪಣೆ, ಶಾಸಕರ ನಂತರ ಡಾಕ್ಟರ್ ಗಣೇಶ್ ಕಾರ್ಮಿಕರು, ಆನಂತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಸಿಡಿ ಬಾಳ, ನಂತರ ಬ್ರಿಗೇಡಿಯರ್ ಮಂಡ್ಯರು. Yes,
ಏನ್ ಸುರೇಶ್ ಅಣ್ಣ? ಆ ಕುಮಾರಣ್ಣ, ಹೋದ್ವಾರ ಗೃಹ ಪ್ರವೇಶ, ಇವತ್ತು ಗೃಹಕ್ಕೆ ಕಾರ್ ಪ್ರವೇಶ. ಏನು ಲಾಟ್ರಿ ಗೀಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಏನಲ್ಲ, MCC ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತ ಅನುಮೋದನೆಯೊಂದಿಗೆ ಸಾಲ ಸಿಗ್ತಾ ಇದೆ. ಎಲ್ಲಿ? MCC ಬ್ಯಾಂಕಲ್ಲಿ. ವಿಶ್ವದ ಕನ್ನಡಿಗರ ನೆಚ್ಚಿನ ಬ್ಯಾಂಕ್ MCC ಬ್ಯಾಂಕ್, ನಮ್ಮ ಬ್ಯಾಂಕ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.